ನಿಮ್ಮ ಲೈಫ್ ಅಲ್ಲಿ ಒಬ್ಬ ಪರ್ಸನ್ ನಿಮ್ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ನೀವೇ ಡಿಸೈಡ್ ಮಾಡಬಹುದು ಅಂತ ಹೇಳಿದ್ರೆ ಹೌದು. ಇವತ್ತಿನ ವಿಡಿಯೋಲಿ ನವಿಲ್ ಗೋಡಾಡ್ ಅವರು ಹೇಳಿದ ಎವ್ರಿ ಒನ್ ಇಸ್ ಯು ಫಸ್ಟ್ ಡೌಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಓಕೆ, ಎವ್ರಿ ಒನ್ ಇಸ್ ಯು ಫಸ್ಟ್ ಡೌಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ರಿಯಾಲಿಟಿಯಲ್ಲಿ ನೀವೇ ಗಾಡ್. ನಿಮ್ಮ ರಿಯಾಲಿಟಿಯಲ್ಲಿರುವ ಬೇರೆಯವರು ನಿಮ್ಮ ಥಾಟ್ಸ್ ನ ನಿಮ್ಗೆ ರಿಫ್ಲೆಕ್ಟ್ ಮಾಡ್ತಾರೆ. ಅಂದ್ರೆ ನೀವು ಒಬ್ಬ ಪರ್ಸನ್ ಬಗ್ಗೆ ಏನು ಅಸ್ಯೂಮ್ ಮಾಡ್ತೀರಾ, ಅವರ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವರು ನಿಮ್ಗೆ ಅದೇ ರೀತಿ ಕಾಣಿಸ್ಕೊಳ್ತಾರೆ. ಉದಾಹರಣೆಗೆ ನೀವು ಒಂದು ಹುಡುಗಿ ಅಥವಾ ಹುಡುಗನ್ ಬಗ್ಗೆ ಇವರು ನನ್ನ ಜೊತೆ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅವರು ನಿಮ್ಮ ರಿಯಾಲಿಟಿಯಲ್ಲಿ ರೂಡ್ ಆಗಿನೇ ಬಿಹೇವ್ ಮಾಡ್ತಾರೆ. ಯಾಕಂದ್ರೆ ಆ ರೋಲ್ ನ ಅವರಿಗೆ ಕೊಟ್ಟಿರೋದು ನೀವೇ. ಅದೇ ರೀತಿ ನಿಮ್ಮ ಡ್ರೀಮ್ ಪರ್ಸನ್ ಬಗ್ಗೆ ಇವರು ನನ್ನನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಮೊದಲೇ ನೀವು ಅಸ್ಯೂಮ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅವರು ಕೂಡ ನಿಮ್ಮ ರಿಯಾಲಿಟಿಯಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡೋ ರೋಲ್ ನ ಪ್ಲೇ ಮಾಡ್ತಾರೆ. ಅಂದ್ರೆ ನೀವು ಅವರಿಗೆ ಯಾವ ರೋಲ್ ಕೊಟ್ಟಿದ್ದೀರಾ ಅವರು ನಿಮ್ಮ ರಿಯಾಲಿಟಿಯಲ್ಲಿ ಅದೇ ರೋಲ್ ನ ಪ್ಲೇ ಮಾಡ್ತಾರೆ. ಓಕೆ, ಇದು ಯಾಕೆ ಹೀಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಥಾಟ್ ಟ್ರಾನ್ಸ್ಮಿಷನ್ ತರ ವರ್ಕ್ ಆಗುತ್ತೆ. ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವ ಯೋಚನೆಗಳು ಹೊರಕ್ಕೆ ಪುಷ್ ಆಗುತ್ತೆ. ಆ ಯೋಚನೆಗಳು ಯಾರ ಬಗ್ಗೆ ಆಗಿರುತ್ತೋ ಆ ಪರ್ಸನ್ ನ ಕಡೆಗೆ ಹೋಗುತ್ತೆ. ಇದು ನಂಗೆ ಫಸ್ಟ್ ಟೈಮ್ ಗೊತ್ತಾದಾಗ ಸರಿ ಇದನ್ನ ನಾನೇ ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ಇದೆ ಅಂತ ನಂಗೆ ಗೊತ್ತಿತ್ತು, ಆದ್ರೆ ನಂಗೆ ನನ್ನ ಓನ್ ಪ್ರೂಫ್ ಬೇಕಿತ್ತು. ಸೊ ನಾನು ಇದನ್ನ ನನ್ನ ಅಕ್ಕನ ಮೇಲೆ ಟೆಸ್ಟ್ ಮಾಡೋಕೆ ಡಿಸೈಡ್ ಮಾಡಿದೆ. ನಂಗೆ ತುಂಬಾ ಇಷ್ಟ ಆಗಿರೋ ಒಂದು ಡ್ರಿಂಕ್ ಇದೆ, ಅದೇ ಕೋಲ್ಡ್ ಕಾಫಿ. ಆದ್ರೆ ನನ್ನ ಅಕ್ಕ ಹೊರಗಡೆ ಹೋದಾಗ ನಾರ್ಮಲಿ ನಂಗೆ ಏನು ತಗೊಂಡ್ ಬರಲ್ಲ. ನಾನು ಕೇಳಿದ್ರೆ ಮಾತ್ರ ತಗೊಂಡ್ ಬರ್ತಾಳೆ. ಸೊ ಈ ಸಲ ನಾನು ಕೇಳೋಕೆ ಹೋಗಿಲ್ಲ, ಯಾಕಂದ್ರೆ ನಾನು ಇದನ್ನ ಟೆಸ್ಟ್ ಮಾಡ್ತಿದ್ದೆ. ಸೊ ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಅಕ್ಕ ಹೊರಗಡೆ ಹೋಗಿ ಮತ್ತೆ ಮನೆಗೆ ಬರ್ತಿದ್ದಾಳೆ, ಅವಳ ಕೈಯಲ್ಲಿ ಕೋಲ್ಡ್ ಕಾಫಿ ಇದೆ ಮತ್ತು ಅದನ್ನ ನಂಗೆ ತಂದ್ಕೊಡ್ತಿದ್ದಾಳೆ ಅಂತ. ಅದೇ ಸೀನ್ ನಾನು ಮತ್ತೆ ಮತ್ತೆ ಇಮ್ಯಾಜಿನ್ ಮಾಡ್ಕೊಂಡೆ. ಯಾಕಂದ್ರೆ ಅಕ್ಕ ನಿಜವಾಗ್ಲೂ ನಂಗೆ ಕೋಲ್ಡ್ ಕಾಫಿ ತಗೊಂಡ್ ಬಂದ್ರೆ ಅದು ನಾನ್ ಮಾಡಿದ ಇಮ್ಯಾಜಿನ್ ಇಂದ ಆಯ್ತು ಅಂತ ನಂಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕಿತ್ತು. ನಿಜವಾಗ್ಲೂ ಅದೇ ಆಯ್ತು. 2 ದಿನ ಆದ್ಮೇಲೆ ಅವಳು ಮನೆಗೆ ನನ್ನ ಫೇವ್ರೆಟ್ ಕೋಲ್ಡ್ ಕಾಫಿ ತಗೊಂಡ್ ಬಂದಿದ್ಲು. ನಂಗೆ ತಂದ್ಕೊಟ್ಟು ನಿಂಗಾಗಿ ಏನಾದ್ರು ತಗೊಂಡ್ ಬರೋಣ ಅನ್ಸ್ತು, ಅದಕ್ಕೆ ನಿಂಗೆ ಇಷ್ಟ ಆದ ಕೋಲ್ಡ್ ಕಾಫಿ ತಂದೆ ಅಂತ ಹೇಳಿದ್ಲು. ಅವಳಿಗೆ ಇದು ಅವಳ ಓನ್ ಐಡಿಯಾ ಅಂತ ಅನ್ಸ್ತು, ಆದ್ರೆ ಐಡಿಯಾ ಯಾರದ್ದು? ನಂದು. ಸೊ ಇದೇ ನಾನ್ ನಿಮ್ಗೆ ಹೇಳೋಕೆ ಟ್ರೈ ಮಾಡ್ತಿರೋ ಮೇನ್ ಪಾಯಿಂಟ್. ನೀವು ಯಾರೊಬ್ಬರ ಬಗ್ಗೆ ಒಂದು ಸ್ಪೆಸಿಫಿಕ್ ಯೋಚನೆಯನ್ನ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಯೋಚನೆ ಮಾಡಿದ್ರೆ ಆ ಥಾಟ್ ಅವರ ಮನಸ್ಸಿಗೆ ರೀಚ್ ಆಗುತ್ತೆ. ಯಾಕಂದ್ರೆ ನಿಮ್ಮ ರಿಯಾಲಿಟಿಯಲ್ಲಿ ನೀವೇ ಆ ಥಾಟ್ ನ ಕ್ರಿಯೇಟ್ ಮಾಡ್ತೀರಾ. ಆಮೇಲೆ ಆ ಪರ್ಸನ್ ಗೆ ಸಡನ್ ಆಗಿ ಅದೇ ಥಾಟ್ ಬರಬಹುದು. ಇವತ್ ನಾನು ಇವಳಿಗೆ ಇವಳ ಫೇವ್ರೆಟ್ ಡ್ರಿಂಕ್ ತಗೊಂಡ್ ಹೋಗೋಣ ಅಂತ ಅನ್ಸುತ್ತೆ. ಅಂದ್ರೆ ಒಬ್ಬ ಪರ್ಸನ್ ನಿಮ್ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ನೀವು ಅಸ್ಯೂಮ್ ಮಾಡ್ತೀರಾ, ಅವರು ನಿಮ್ಮ ರಿಯಾಲಿಟಿಯಲ್ಲಿ ಅದೇ ತರ ಕಾಣಿಸ್ಕೊಳ್ತಾರೆ. ಯಾರಾದ್ರೂ ನಿಮ್ ಜೊತೆ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ ಅಥವಾ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸಿದೆ ಅಂದ್ರೆ ಮೊದ್ಲು ಒಂದು ವಿಷಯನ ಗಮನಿಸಿ. ನೀವು ಅವರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಆಲ್ರೆಡಿ ನೀವೇ ಅಸ್ಯೂಮ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಅವರು ನಿಮ್ಗೆ ಅದೇ ರೀತಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಅವರ ಬಿಹೇವಿಯರ್ ಚೇಂಜ್ ಮಾಡ್ಬೇಕು ಅಂದ್ರೆ ಮೊದ್ಲು ಅವರ ಬಗ್ಗೆ ನೀವು ಇಟ್ಕೊಂಡಿರೋ ಥಾಟ್ ನ ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ಅವರು ನನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಥಿಂಕ್ ಮಾಡೋದನ್ನ ಬಿಟ್ಬಿಡಿ. ಬದಲಾಗಿ ಅವರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ, ಅವರು ನನ್ನನ್ನ ತುಂಬಾ ಇಷ್ಟ ಪಡ್ತಾರೆ ಅಂತ ಅವರ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ತರ ನೀವು ಅವರ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾಗ ಆ ಥಾಟ್ಸ್ ಅವರ ಮನಸ್ಸಿಗೆ ಹೋಗುತ್ತೆ. ಆಗ ಅವರಿಗೂ ಕೂಡ ನೀವು ಇವರನ್ನ ಇಷ್ಟ ಪಡ್ಬೇಕು ಅನ್ನೋ ಥಾಟ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ರಿಯಾಲಿಟಿಯಲ್ಲಿ ಬೇರೆಯವರು ತಮ್ಮ ಇಷ್ಟದಂತೆ ಅಲ್ಲ, ನೀವು ಅವರನ್ನ ಹೇಗೆ ಇಮ್ಯಾಜಿನ್ ಮಾಡ್ತೀರಾ ಹಾಗೆ ನಡ್ಕೊಳ್ತಾರೆ. ಮತ್ತು ಇದು ಬೇರೆಯವರನ್ನ ಮ್ಯಾನ್ಪ್ಲೇಟ್ ಮಾಡೋದು ಅಲ್ಲ, ಸಾಮಾನ್ಯವಾಗಿ ಇದು ಹೀಗೆ ವರ್ಕ್ ಆಗುತ್ತೆ. ಯಾರೇ ಆದ್ರೂ ಸರಿ, ಅವರು ಸ್ಪಿರಿಚುವಲಿ ಅವೇಕಂಡ್ ಆಗಿದ್ರು, ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಬೇಕು ಅಂತ ಗೊತ್ತಿದ್ರು ಕೂಡ ಓಕೆ, ಒಂದ್ ವೇಳೆ ನಿಮ್ಗೂ ಮ್ಯಾನಿಫೆಸ್ಟೇಷನ್ ಮಾಡೋಕೆ ಗೊತ್ತು, ಹಾಗೆ ಅವರಿಗೂ ಗೊತ್ತು ಅಂತ ಇಟ್ಕೊಳ್ಳಿ. ಈಗ ನೀವು ಒಂದು ವಿಷಯ ನಿಮ್ಮ ಲೈಫ್ ಅಲ್ಲಿ ಆಗ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಆದ್ರೆ ಅವರು ಅದೇ ವಿಷಯ ಆಗ್ಬಾರ್ದು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಆಗ ನಿಮ್ಮ ರಿಯಾಲಿಟಿಯಲ್ಲಿ ನಿಮ್ಮ ಇಂಟೆನ್ಷನ್ ವಿನ್ ಆಗುತ್ತೆ, ಯಾಕಂದ್ರೆ ಅದು ನಿಮ್ಮ ರಿಯಾಲಿಟಿ. ಅದೇ ರೀತಿ ಅವರ ಲೈಫ್ ಅಲ್ಲಿ ಅವರು ಅವರ ಬಗ್ಗೆ ಏನ್ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೋ ಅದು ಅವರಿಗೆ ಸಿಗುತ್ತೆ. ಅಂದ್ರೆ ಅವರ ಲೈಫ್ ನ ಅವರು ಡಿಸೈಡ್ ಮಾಡ್ತಾರೆ, ನಿಮ್ಮ ಲೈಫ್ ನ ನೀವು ಡಿಸೈಡ್ ಮಾಡ್ತೀರಾ. ಆದ್ರೆ ನಿಮ್ಮ ಲೈಫ್ ಅಲ್ಲಿ ಅವರು ನಿಮ್ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ಇಮ್ಯಾಜಿನ್ ಮಾಡ್ತೀರಾ, ಅವರು ನಿಮ್ಮ ಲೈಫ್ ಅಲ್ಲಿ ಅದೇ ರೀತಿ ಕಾಣಿಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಒಬ್ಬ ಪರ್ಸನ್ ನಿಮ್ ಜೊತೆ ತುಂಬಾ ಚೆನ್ನಾಗಿ ನಡ್ಕೊಳ್ಬೇಕು ಅಂತ ಅಸ್ಯೂಮ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಅವರು ನಿಮ್ ಜೊತೆ ಅದೇ ರೀತಿಯಲ್ಲಿ ನಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ರಿಯಾಲಿಟಿಗೆ ನೀವೇ ಗಾಡ್. ಯಾರಿಂದಲೂ ನಿಮ್ಮ ರಿಯಾಲಿಟಿಯಲ್ಲಿ ನಿಮ್ಗೆ ಬೇಕಾಗಿರೋದನ್ನ ತೆಗೆದುಕೊಳ್ಳೋಕೆ ಆಗಲ್ಲ. ನಿಮ್ಗೆ ಬೇಕಾಗಿರೋದನ್ನ ಏನ್ ಬೇಕಿದ್ರು ನೀವು ಪಡ್ಕೊಳ್ಬಹುದು. ಮತ್ತು ನಿಮ್ಮ ಲೈಫ್ ಅಲ್ಲಿ ಆಗ್ತಾ ಇರೋ ಪ್ರತಿಯೊಂದು ವಿಷಯ, ನಿಮ್ಮ ಲೈಫ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋ ಪ್ರತಿಯೊಬ್ಬ ಪರ್ಸನ್ ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋ ಯೋಚನೆಗಳ ಹೊರಗಿನ ರಿಫ್ಲೆಕ್ಷನ್. ಸೊ ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ನಿಮ್ಗೆ ಇಷ್ಟ ಆಗದ ರೀತಿಯಲ್ಲಿ ನಡ್ಕೊಳ್ತಾ ಇದ್ರೆ ಅದನ್ನ ನೀವು ಚೇಂಜ್ ಮಾಡ್ಕೊಳ್ಬಹುದು. ಆ ಪರ್ಸನ್ ನಿಮ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಥವಾ ಅವರು ನಿಮ್ಮ ಮೇಲೆ ಲವ್ ಇಟ್ಟಿದ್ದಾರೆ ಅಂತ ಆ ಥಾಟ್ ನ ಚೇಂಜ್ ಮಾಡಿ. ಈಗ ನವಿಲ್ ಗೋಡಾಡ್ ಅವರು ಹೇಳಿದ ಒಂದು ಚಿಕ್ಕ ಪಾರ್ಟ್ ನ ನಿಮ್ಗೆ ಹೇಳ್ತೀನಿ. ಒಬ್ಬ ಪರ್ಸನ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಮೊದ್ಲಿಗೆ ಆ ಪರ್ಸನ್ ಬಗ್ಗೆ ನಿಮ್ಮ ಮನ್ಸಲ್ಲಿರುವ ಯೋಚನೆನ ಚೇಂಜ್ ಮಾಡ್ಬೇಕು. ಅವರು ನಿಮ್ ಜೊತೆ ಹೇಗಿರ್ಬೇಕು ಅಂತ ಬಯಸ್ತಿರೋ ಮೊದ್ಲಿಗೆ ಅವರು ಹಾಗೆ ಇದ್ದಾರೆ ಅಂತ ನಂಬೇಕು. ಸೊ ಈ ರೀತಿಯ ಥಾಟ್ಸ್ ನ ನೀವು ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ ಅದು ರಿಯಾಲಿಟಿಯಲ್ಲಿ ಕಾಣಿಸ್ಕೊಳ್ಳೋಕೆ ತುಂಬಾ ಟೈಮ್ ಬೇಕಾಗಲ್ಲ. ಎವ್ರಿ ಒನ್ ಇಸ್ ಯು ಫಸ್ಟ್ ಡೌಟ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ.